ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮೊದಲೇ ಹೇಳ್ಬೇಕಾಯ್ತಾನೆ, ಮನೆಗೆ ಬರ್ತಿದ್ದ ಹಾಗೆ ಯಜಮಾನ್ರಿಗೆ ಕಾಲ್ ಮಾಡಿ ಹೇಳ್ಬಿಡ್ತಿದ್ದೆ. ಬಂದವರು ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತ ಸುಮ್ಮನೆ ಇದ್ದೀರಿ. ಯಜಮಾನ್ರು ಮೂರು ಮುಹೂರ್ತ ನೋಡಿಟ್ಟಿದ್ದಾರೆ. ಅದರಲ್ಲಿ ಯಾವುದು ನಿಮ್ಗೆ ಅನುಕೂಲ ಆಗುತ್ತೋ ಹೇಳಿ ಅಂದರು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಫಿಕ್ಸ್ ಮಾಡಿ ಯಜಮಾನ್ರಿ ಅಂತ ನಿಮ್ಮ ಪರವಾಗಿ ನಾನು ಹೇಳ್ಬಿಟ್ಟೆ. ಸರಿಯಾಗೇ ಹೇಳಿದೆ ಕಣೆ. ಆದರೂ ಸುಬ್ಬನ ಒಂದು ಮಾತು ಕೇಳೋಣ. ಇದಪ್ಪ ವರ್ಷೆ ಅಂದರೆ ಆ ಕಾರ್ತಿಕೇಯನಿಗೆ ಮದುವೆ ಇಷ್ಟ ಇದೆಯೋ ಇಲ್ಲವೋ ಅಂತ ಒಂದು ಮಾತು ಕೇಳಲಿಲ್ಲ. ಆದರೆ ಡೇಟಿಗೆ ಮಾತ್ರ ಕಾರ್ತಿಕೇಯ ಬೇಕು. ಅತ್ತೆ, ಇಷ್ಟ ಕಷ್ಟನೆಲ್ಲ ಕೇಳಿ ಮದುವೆ ಮಾಡೋದಕ್ಕೆ ನಾವೇನು ಹೊಸದಾಗಿ ಹೆಣ್ಣು ನೋಡಿ ಮದುವೆ ಮಾಡ್ತಿದ್ದೀವಾ? ಈಗಾಗಲೇ ಒಂದಾಗಿರೋ ಜೀವಗಳನ್ನ ಮತ್ತೆ ಸೇರಿಸ್ತಿದ್ದೀವಿ ಅಷ್ಟೇ. ಸರಿಯಾಗಿ ಹೇಳ್ದೆ ಮಗಳೇ. ಸರಿ ಸರಿ, ಸುಬ್ಬನ ಒಂದು ಮಾತು ಕೇಳ್ಬಿಡೋಣ. ಲೋ ಸುಬ್ಬು, ಸುಬ್ಬು. ಏನಪ್ಪ? ಯಜಮಾನ್ರು ಮದುವೆಗಂತ 3 ಡೇಟ್ ಕೊಟ್ಟಿದ್ದಾರೆ ಅಂದ ಕಣ. ಅದರಲ್ಲಿ ಯಾವ್ದಾರು ಒಂದು ಡೇಟ್ ಸೆಲೆಕ್ಟ್ ಮಾಡಬೇಕಂತೆ. ನೀನೇನು ಹೇಳ್ತೀಯಪ್ಪ? ಅಲ್ಲ, ಏನಾಗಿದೆ ನೀವೆಲ್ರಿಗೂ? ಸತ್ಯ ಏನು ಅಂತ ಗೊತ್ತಾದ ಮೇಲೂ ಈ ಥರ ಮಾತಾಡ್ತಾ ಇದ್ದೀರಲ್ಲ. ನೀನು ಹೆಂಗೆ ಒಪ್ಕೊಳ್ಳಪ್ಪ? ನಾನು ತಲೆ ಕೆಟ್ಟು ಹೋಗಿದೆ ನನಗೆ. ಆ ಕಡೆ ಯಜಮಾನ್ರಿಗೂ ಸತ್ಯ ಹೇಳಕ್ಕಾಗ್ತಿಲ್ಲ, ಈ ಕಡೆ ನೀವು ಸತ್ಯ ಅರ್ಥ ಮಾಡ್ಕೋತಾ ಇಲ್ಲ. ದಯವಿಟ್ಟು ಎಲ್ಲರೂ ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಅಲ್ಲ ಸುಬ್ಬು, ನೀನು ಬಿಟ್ಬಿಡು ಅಂದ ತಕ್ಷಣ ಬಿಟ್ಬಿಡೋದಕ್ಕಾಗತ್ತಾ? ಅಲ್ಲ, ಅಷ್ಟಕ್ಕೂ ಈ ಮದುವೆ ಮಾಡಬೇಕು ಅಂತಿರೋದು ನಾನಾಗ್ಲಿ ಅಪ್ಪ ಆಗಲಿ ಅಮ್ಮ ಆಗಲಿ ಅಲ್ಲ. ಯಜಮಾನ್ರು ಈ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಾವು ಅವ್ರ ಮಾತಿಗೆ ಬೆಲೆ ಕೊಡಬೇಕು ತಾನೆ. ಓಹೋ, ಎಮೋಷನಲ್ ಆಗಿ ಮಾತಾಡ್ತಿದ್ದೀಯೇನೆ? ಇಲ್ಲ ಇಲ್ಲ ಇಲ್ಲ, ನಾನು ನಮ್ಮ ಕಾರ್ತಿಕೇಯನಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಯು ಡೋಂಟ್ ವರಿ ಕಾರ್ತಿಕೇಯ, ಐ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಯು ವಿತ್ ಯು. ಅಂದ್ರೆ ನಾನು ನಿನ್ ಜೊತೆ ನಿಲ್ತೀನಿ. ಇವ್ರು ಯಾರು ನಮ್ಮ ಕಾರ್ತಿಕೇಯನ ಮೇಲೆ ಕರುಣೆ ತೋರಿಸ್ತಾ ಇರ್ಬೋದು, ಆದ್ರೆ ನಾನು ನಮ್ಮ ಕಾರ್ತಿಕೇಯನಿಗೋಸ್ಕರನ ಆಮರಣಾಂತರ ಉಪವಾಸ ಕೈಗೊಳ್ತೀನಿ, ಅಂದ್ರೆ ಧರಣಿ ಮಾಡ್ತೀನಿ. ವಿಶಾಲು, ಮಗ ಕಣ್ಣೀರಾಗ್ತಾ ಇದ್ರೆ ಮಗನ್ನ ಕಣ್ಣೀರು ಒರೆಸೋದು ತಾಯಿ ಕರ್ತವ್ಯ. ಆದ್ರೆ ನೀವು ಕಣ್ಣೀರಾಗ್ತಾ ಇದ್ದ ಮಗನ ಮುಖಕ್ಕೆ ಮಣ್ಣೆರಚ್ತಿರಲ್ಲ. ಬೀಗ್ತಿಯವ್ರೆ, ಸುಬ್ರಹ್ಮಣ್ಯ ನನ್ನ ಮಗ. ನಾವು ಬದುಕಿರೋ ತನಕನೂ ಅವನ ಕಣ್ಣಿಗೆ ಬೆಣ್ಣೆ ಹಚ್ಚುತ್ತೀವಿ ಹೊರತು ಮೊಣ್ಣೆಚ್ಚ ಕೆಲಸ ಮಾಡಲ್ಲ ರೀ. ನೀವೇನ್ರಿ ನೋಡ್ತಾ ಇದ್ದೀರಾ? ಅವನು ನಮ್ಮ ಮಗ, ನಾವು ಅವನ ಅಪ್ಪ ಅಮ್ಮ. ನಾವ್ ಹೇಳಿದ್ರೆ ಅವ್ನು ಕೇಳ್ತಾನೆ. ನೀವು ಫೋನ್ ಮಾಡಿ. ಅಮ್ಮ, ಇದ್ಯಾಕೋ ನಿನ್ಗೆ ಅತಿ ಆಯ್ತು ಅಂತ ಅನ್ನಿಸ್ತಿಲ್ವಾ? ಸುಬ್ಬು, ನೀನು ಸುಮ್ಮನೆ ಇರು. ಅಪ್ಪ, ಅವ್ನ ಮಾತು ಕೇಳ್ಬಿಡಿ, ನೀವು ಫೋನ್ ಮಾಡಿ. ಫೋನ್ ಮಾಡಬೇಡಪ್ಪ. ಯಜಮಾನ್ರಿಗೆ ಏನಕ್ಕೆ ಫೋನ್ ಮಾಡ್ತೀಯಾ? ಇರೋ ಮಗನೇ, ವಿಷಯ ಮುಟ್ಟಿಸ್ಬಿಡೋಣ. ನಮಸ್ಕಾರ ಪದ್ಮನಾಭ ಅವರೇ, ಡೇಟ್ ಎಲ್ಲ ನೋಡಿದ್ರಾ? ನಮಸ್ಕಾರ ಯಜಮಾನ್ರೆ. ನೋಡಿದೆ. ಇದ್ರ ಬಗ್ಗೆ ನೀವು ನಮ್ಮನ್ನು ಕೇಳಬೇಕಾಗೇ ಇಲ್ಲ. ನೀವು ಯಾವ ಡೇಟ್ ಹೇಳ್ತೀರೋ ಆ ಡೇಟ್ ಓಕೆ. ಹೀಗೆ ಹೇಳ್ತೀರಾ ಅಂತ ನನಗೆ ಗೊತ್ತಿತ್ತು. ಹಾಗಿದ್ರೆ 3ನೇ ಡೇಟು ಫೈನಲ್ ಮಾಡಿಬಿಡ್ತೀನಿ. ಆ ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಮಾಡಿಸಿ ನಿಮಗೆ ಕಳಿಸ್ಕೊಡ್ತೀನಿ. ಆಯ್ತು ಯಜಮಾನ್ರೆ, ನೀವು ಹೇಗೆ ಹೇಳ್ತೀರೋ ಹಾಗೆ. ಆಮೇಲೆ ಮದುವೆ ಏರ್ಪಾಟೆಲ್ಲ ಜೋರ? ಎಲ್ಲರೂ ಸಂತೋಷವಾಗಿದ್ದಾರಾ? ಯಜಮಾನ್ರೆ, ಮನೇಲಿ ಎಲ್ಲರೂ ಖುಷಿಯಾಗಿ. ಯಜಮಾನ್ರೆ, ಎಲ್ಲರೂ ಖುಷಿಯಾಗಿದ್ದಾರೆ. ನನ್ನ ಮಗ ಅಂತೂ ಖುಷಿಗೆ ಕುಣಿಯೋದೊಂದೇ ಬಾಕಿ. ನೀವು ಮುಂದಿನ ತಯಾರಿ ನಡೆಸ್ಕೊಳ್ಳಿ ಯಜಮಾನ್ರೆ. ಸಂತೋಷ. ಹಾಗಿದ್ರೆ ಬಾಕಿ ವಿಷಯಗಳನ್ನ ನಿಮಗೆ ಫೋನ್ ಮಾಡಿ ತಿಳಿಸ್ತೀನಿ. ನಮಸ್ಕಾರ. ಆಯ್ತು ಯಜಮಾನ್ರೆ. ಏನಮ್ಮ ಹೇಳ್ತಿದ್ಯಾ? ಖುಷಿಯಾಗಿರೋ ಥರ ಕಾಣಿಸ್ತಿದ್ದೇನೆ ನಾನು? ಖುಷಿಯಾಗಿದ್ದೀನಾ? ಖುಷಿಯಾಗಿರ್ತೀಯ ಮಗನೇ. ಯಜಮಾನ್ರು ನಿರ್ಧಾರ ತಗೊಂಡಿದ್ದಾರೆ ಅಂದ್ರೆ ನೀನು ಖುಷಿಯಾಗಿರ್ತೀಯ. ಇಲ್ಲಪ್ಪ, ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಎಲ್ಲ ನನ್ನ ಕರ್ಮ.
ಕಾರ್ತಿಕೇಯ ನಾನ್ ನಿನ್ನ ಅರ್ಥ ಮಾಡ್ಕೋತೀನಪ್ಪ. ಅಲ್ಲ ನೀವೆಲ್ಲರೂ ಸೇರಿ ಈ ಮನೆ ಮಗದ ಮೇಲೆ ಕಲ್ ಚಪ್ಪಡಿ ಎಳಿತಿದ್ದೀರಲ್ಲ, ಇದು ಅನ್ಯಾಯ. ಸುಳ್ಳು ಮದುವೆನ ಸತ್ಯ ಮಾಡ್ತಿದ್ದೀರಲ್ಲ, ನಾನು ಇದನ್ನ ಖಂಡಿಸ್ತೇನೆ. ಬೀಗ್ತಿಯವ್ರೆ ಏನ್ ಹೇಳಿದ್ರಿ ಇನ್ನೂ ಸರಿ ಹೇಳಿ. ಇವಳೇನುಳು ಇದ್ದಕ್ಕಿದ್ದಂಗೆ ಆ ಶ್ರಾವಣಿ ಮೈ ಮೇಲೆ ಬಂದಂಗೆ ಆಡ್ತಿದ್ದಾಳಲ್ಲ, ಆ ಶ್ರಾವಣಿನೂ ಹಿಂಗೇ ಗುರಾಯಿಸ್ತಾಳೆ, ಈಗ ಇವಳು ಗುರಾಯಿಸ್ತಿದ್ದಾಳೆ. ಮದುವೆ ವಿಷಯದಲ್ಲಿ ಮನೆಯವರೆಲ್ಲರೂ ಒಂದಾಗ್ಬಿಟ್ಟಿದ್ದಾರೆ. ಸೈಲೆಂಟ್ ಆಗಿ ಸೈಡಲ್ಲಿ ಇದ್ದು ಬಿಡ್ಬೇಕಷ್ಟೇ. ಲೇ ಬಿಡೆ, ಅವ್ರು ಮಾತಾಡ್ತಾನೆ ಇರ್ತಾರೆ. ಅವ್ರಿಗೆ ಮಾತಾಡೋದು ಬಿಟ್ರೆ ಬೇರೇನೇ ಗೊತ್ತು? ರೀ ಶ್ರಾವಣಿ ಅಮ್ಮ ಈ ಮನೆ ಮಹಾಲಕ್ಷ್ಮಿ, ನಮ್ಮ ಮನೆ ಸೊಸೆ. ಈ ಜನ್ಮದಲ್ಲಿ ಮಾತ್ರ ಅಲ್ಲ, 7 ಜನ್ಮಕ್ಕೂ ನಮ್ಮ ಮನೆ ಸೊಸೆನೆ. ಏನು ನಡೀತಾ ಇದೆ ಇಲ್ಲಿ? ಶ್ರಾವಣಿ ಮೇಡಮು ಈ ದಿಕ್ಕಲ್ಲಿ ಹೋಗ್ತಾ ಇದ್ದಾರೆ, ಸುಬ್ಬು ನೋಡಿದ್ರೆ ಆ ದಿಕ್ಕಿಗೆ ಹೋಗ್ತಾ ಇದ್ದಾರೆ. ವಿಜಯಾಂಬಿಕಾ ಮೇಡಮು ಇವರಿಬ್ಬರು ಮದುವೆನ ಕ್ಯಾನ್ಸಲ್ ಮಾಡಿಸ್ಲೇಬೇಕು ಅಂತ ನಿಂತಿದ್ದಾರೆ. ಆ ಶ್ರೀವಲ್ಲಿ ಅದೇ ಮುಹೂರ್ತದಲ್ಲಿ ಸುಬ್ಬುನ ಮದುವೆ ಆಗಬೇಕು ಅಂತ ಕುಣಿತಾ ಇದ್ದಾಳೆ. ಇವರುಗಳ ಮಧ್ಯ ಶ್ರಾವಣಿ ಮೇಡಮು ಅವ್ರ ಪ್ರೀತಿನ ಉಳಿಸ್ಕೋತಾರ? ಅವ್ರ ಪ್ರೀತಿ ನಿಜವಾಗ್ಲೂ ಅವ್ರಿಗೆ ಸಿಗುತ್ತಾ? ಏನು ಅರ್ಥನೇ ಆಗ್ತಾ ಇಲ್ಲ. ಆ ಮದನ್ ಬಗ್ಗೆ ಹುಷಾರಾಗಿರೋ. ಯಾಕೊಂಥರ ಇದೆ ಸಾವಿತ್ರಿ? ಏನಾಯ್ತು? ಮುಟ್ಬೇಡಿ ನನ್ನ. ಮುಟ್ಬಾರ್ದ? ಏನಾಯ್ತು ಸಾವಿತ್ರಿ? ಇವಾಗಂಥದ್ದು ಏನಾಯ್ತು? ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ, ನನ್ನ ಮೇಲೆ ಆಣೆ ನಿಜ ಹೇಳ್ತೀರಾ? ಸಾವಿತ್ರಿ, ನೀ ಏನೇ ಕೇಳಿದ್ರು ನಿಜ ಹೇಳ್ತಾ. ಅದಕ್ಕೆ ಆಣೆ ಪ್ರಮಾಣ ಇದೆಲ್ಲ ಯಾಕೆ? ಏನು ವಿಷಯ ಹೇಳು. ನೀವು ದಿಟ್ಟವಾಗ್ಲೂ ಒಳ್ಳೆಯವರೇನೆಯ? ಏನು ಸಾವಿತ್ರಿ ಈ ರೀತಿ ಕೇಳ್ತಾ ಇದೆಯಾ? ನಿನಗೇನು ಅನ್ಸುತ್ತೆ? ನಾನು ಕೆಟ್ಟವನ? ಮತ್ತೆ ನನಗೆ ಪ್ರಶ್ನೆ ಮಾಡಬೇಡಿ, ನಿಜ ಹೇಳಿ, ನೀವು ಒಳ್ಳೆಯವರೇನೆಯಾ?